ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜೇಶ್ವರಿ. ಹೇಗಿದ್ದೀರಾ ಎಲ್ಲರೂ? ಹಿತ್ತಲುಗಳಲ್ಲಿ ಕೆಲವೊಂದಿಷ್ಟು ಹೂಗಳ ಗಿಡಗಳನ್ನು ಹಾಕಿದ್ದೀನಿ. ಅದರಲ್ಲಿ ಇವತ್ತು ದಾಸವಾಳ ಅಳಿತು. ಅದನ್ನು ಬೆಳಗ್ಗೆನೇ ಕಿತ್ಕೊಂಡ್ಬಂದು ದೇವ್ರ ಪೂಜೆಗೆ ಅಂತ ಕೊಟ್ಟಿದ್ದೆ. ಬೆಳಗ್ಗೆ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟಿಫನ್ಗೋಸ್ಕರ ನಾರ್ಮಲಾಗಿ ಉಪ್ಪಿಟ್ಟು ಮಾಡಿದ್ದೆ, ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ ನಾನು. ಹಾಗೆ ಮಧ್ಯಾಹ್ನ ನಮ್ಮ ಮನೆಯವರು ಹಾಗೆ ಮತ್ತು ನಮ್ಮ ಅತ್ತೆಯು ಸ್ವಲ್ಪ ಹೊರಗಡೆ ಹೋಗಿದ್ದರು. ಅದಕ್ಕೋಸ್ಕರ ನಾನು ಮತ್ತು ನನ್ನ ಮಗನಿಗೆ ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಮೊಸರನ್ನಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ. ನೀವು ಬೇಕಿದ್ದರೆ ಹಾಕೋಬೋದು. ಮೊಸರನ್ನ 4ರಿಂದ 5 ವೆರೈಟಿಯಲ್ಲಿ ಮಾಡ್ಬೋದು. ಅದರಲ್ಲಿ ಒಂದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಇದಕ್ಕೆ ಜಸ್ಟ್ ಒಗ್ಗರಣೆನ ಕೊಟ್ಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೆಳ್ಳುಳ್ಳಿ, ಈರುಳ್ಳಿ ಯಾವ್ದು ಬೇಕಾದರೂ ಸೇರಿಸ್ಕೋಬೋದು. ನನ್ನ ಮಗನಿಗೆ ಇಷ್ಟ ಆಗೋದಿಲ್ಲ ಅಂತ ನಾನು ಇದು ಯಾವುದು ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಸರನ್ನಕ್ಕೆ ಜೀರಾ ರೈಸ್ ತೊಗೊಳ್ಳೋಕ್ಕಿಂತ ರೇಷನ್ ಅಂಗಡೀಲಿ ಕೊಡ್ತಾರಲ್ಲ ಆ ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಅಗಳು ಸ್ವಲ್ಪ ದಪ್ಪಾಗಿರೋದ್ರಿಂದ ಸ್ವಲ್ಪ ಮೆತ್ತಾಗಿ ಮಾಡ್ಕೋಬೋದು. ನಾನಿಲ್ಲಿ ರೇಷನ್ ಅಂಗಡಿಯಲ್ಲಿ ಕೊಡೋ ಅಕ್ಕಿನ ಬಳಸ್ಕೊಂಡು ಅನ್ನ ಮಾಡ್ಕೊಂಡಿದ್ದೀನಿ, ಅದನ್ನೇ ಇದಕ್ಕೆ ಬಳಸ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ತಿಂದರೂ ಕೂಡ ಹುಳಿ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ. ಬರೀ ಮೊಸರು ಹಾಕಿಬಿಟ್ರೆ ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿ ಆಗಿಬಿಡತ್ತೆ. ಅದಕ್ಕೋಸ್ಕರ ಹಾಲನ್ನ ಸೇರಿಸ್ತಾ ಇದ್ದೀನಿ. ಐ ಥಿಂಕ್ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇನ್ನು ಮುಂದೆ ಸಮ್ಮರೆಲ್ಲ ಸ್ಟಾರ್ಟ್ ಆಗುತ್ತೆ. ಸಮ್ಮರಲ್ಲಿ ಈ ರೀತಿ ಏನಾದರೂ ಕೋಲ್ಡಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಚಳಿಗಾಲದಷ್ಟು ಹಸಿವು ಕೂಡ ಆಗೋದಿಲ್ಲ. ಜಾಸ್ತಿ ಜನ ಬೇಸಿಗೆಯಲ್ಲಿ ತುಂಬ ಕಡಿಮೆ ಊಟ ಮಾಡ್ತಾರೆ. ಆವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಮತ್ತು ಅತ್ತೆ ಹೊರಗೆ ಹೋಗಿದ್ರು, ಅನ್ನೆಲ್ಲ ಬರುವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ರು. ಬಿಸ್ಕೆಟು, ಸ್ವಲ್ಪ ಪಪ್ಸು, ಹಾಗೆ ಶೇವೆಲ್ಲ ತೊಗೊಂಬಂದಿದ್ರು. ಟೀ ಟೈಮ್ಗೆ ಆಗುತ್ತೆ ಅಂತ ಎಲ್ರಿಗೂ ಸ್ನ್ಯಾಕ್ಸ್ ಹಾಕ್ಕೊಟ್ಟು ಟೀನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಗ್ ಪಪ್ಪು ಹಾಗೆ ಶೇವ್ ತೊಗೊಂಬಂದಿದ್ರು. ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಎಗ್ ಪಪ್ಪು ಹಾಕ್ಕೊಟ್ಟು ನಮ್ಮ ಅತ್ತೆಗೆ ಶೇವ್ನ ಹಾಕ್ಕೊಡ್ತಾ ಇದ್ದೀನಿ. ಹೊರಗಡೆಯಿಂದ ಸ್ನ್ಯಾಕ್ಸ್ ತರೋದು ತುಂಬ ಕಡಿಮೆ. ಯಾವಾಗಾದರೂ ಈ ರೀತಿ ಹೊರಗಡೆ ಹೋದಾಗ ಮಾತ್ರ ತೊಗೊಂಡು ಬರ್ತಾರೆ. ರೆಗ್ಯುಲರಾಗಿ ಮನೇಲೇ ಏನಾದರೂ ಮಾಡಿ ಇಟ್ಟಿರ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಚುಮ್ಮರಿ ಅಥವಾ ಶೇಂಗಾ ಚಕ್ಕಿ ಅಥವಾ ಯಾವುದಾದ್ರೂ ಹೋಳಿಗೆ ಈ ರೀತಿ ಏನಾದರೂ ಮಾಡಿ ಇಟ್ಟಿರ್ತೀನಿ. ಕೆಲವೊಂದು ಸರ್ತಿ ಮನೆಯಲ್ಲೇ ಶೇವ್ ಕೂಡ ಮಾಡಿರ್ತೀನಿ. ಚುರ್ಮರಿ ಕೂಡ ಇತ್ತು, ಸ್ವಲ್ಪ ಬೇಡ ಅಂದರು. ಅದಕ್ಕೋಸ್ಕರ ಜಸ್ಟ್ ಶೇವ್ ಮತ್ತು ಪಪ್ಸ್ ಎಲ್ಲ ಹಾಕ್ಕೊಟ್ಟು ಎಲ್ರಿಗೂ ಟೀ ಕಾಯಿಸಿ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಕಡೆ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಟ್ಟಿಂಗ್ ವಿಡಿಯೋ ಅಥವಾ ಸ್ಟಿಚಿಂಗ್ ವಿಡಿಯೋ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆ ಕುಚ್ಚು ಹಾಕೋದು, ಪ್ರೀ ಪ್ಲೇಟಿಂಗ್ ಮಾಡೋದು ಇದೆಲ್ಲನೂ ಬರುತ್ತೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಎಲ್ರಿಗೂ ಟೀ ಹಾಗೆ ಸ್ನ್ಯಾಕ್ಸ್ ಕೊಟ್ಟಾದಮೇಲೆ ಅಡುಗೆಗೂ ಕೂಡ ಪ್ರಿಪೇರ್ ಮಾಡಬೇಕಾಗಿತ್ತು. ಬೆಳಿಗ್ಗೆ ಹಾಗೆ ಮತ್ತು ಮಧ್ಯಾಹ್ನ ತುಂಬ ಸಿಂಪಲ್ಲಾಗಿ ಊಟ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಏನಾದರೂ ಮಾಡ್ಕೋಬೇಕು ಅಂತ ಚಪಾತಿ ಹಾಗೆ ಬಟಾಟಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ಬಟಾಟಿ ಪಲ್ಯನ ಕುದಿಸ್ಕೊಂಡು ಎಲ್ಲ ಮಾಡ್ಕೊಳ್ಳೋದಿದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆನೆಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತೊಂದು ಸರ್ತಿ ಕಟ್ ಆದಮೇಲೆ ಕೂಡ ತೊಳೆದು ಇಟ್ಕೋತೀನಿ. ನೀವು ಈ ಪಲ್ಯನ ಯಾವ ರೀತಿ ಬೇಕೋ ಆ ರೀತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಫಿಂಗರ್ ಚಿಪ್ಸ್ ರೀತಿಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬಟಾಟಿನ ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಲಾಸ್ಟ್ ಟೈಮು ಫಿಂಗರ್ ಚಿಪ್ಸ್ ಮಾಡೋದು ಒಂದು ವೀಡಿಯೋನ ಮಾಡಿದ್ದೆ. ಅದಕ್ಕೆ ಯಾವುದೇ ಹಿಟ್ಟು ಅಥವಾ ಏನೂ ಹಾಕ್ದೇ ಮಾಡಿದ್ದೆ. ಸಿಂಪಲ್ಲಾಗಿ ಜಸ್ಟ್ ಪ್ಲೇನ್ ಆಲೂಗಡ್ಡೆನ ಕರ್ಕೊಂಡು ಸಖತ್ತಾಗಿ ಬಂದಿತ್ತು. ಹಾಗೆ ವ್ಯೂಸ್ ಕೂಡ ಚೆನ್ನಾಗಿ ಬಂದಿತ್ತು ಆ ವಿಡಿಯೋಗೆ. ಆಲೂಗಡ್ಡೆನೆಲ್ಲ ನೀರು ಸೋದಿಸ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಡೀಪ್ ಫ್ರೈ ಮಾಡ್ಕೋಬೇಡಿ. ಸ್ವಲ್ಪ ಅವನ್ನ ಜಾಲಿಸಿ ಕಾಯ್ದಿರೋ ಎಣ್ಣೆಯಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದರಲ್ಲಿ ಬಿಡಬೇಡಿ, ಸ್ವಲ್ಪ ಎತ್ತಿ ಇಟ್ಕೊಂಡು ನೆಕ್ಸ್ಟ್ ಮತ್ತೆ ಒಗ್ಗರಣೆನ ಹಾಕ್ಕೋಬೇಕು. ಈ ರೀತಿ ನೀವು ಪಲ್ಯ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ತರಕಾರಿ ತಿಂದರೆ ಇದ್ದಾಗ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಅದಕ್ಕೆ ಫಿಂಗರ್ ಚಿಪ್ಸ್ ಅಂತ ಹೇಳಿ ಕೂಡ ಅವ್ರಿಗೆ ಈಸಿಯಾಗಿ ಕೊಡ್ಬೋದು. ನನ್ನ ಮಗ ಕೂಡ ಫ್ರೈ ಮಾಡುವಾಗಲೇ ಬಂದು ಹಾಕ್ಕೊಡು ಅಂತ ಎಲ್ಲ ಗಂಟು ಬಿದ್ದಿದ್ದ. ನನ್ನ ಮಗನಿಗೆ ಹಾಗೆ ನಮ್ಮ ಮನೆಯವ್ರಿಗೆ
ಈ ರೀತಿ ಪಲ್ಯ ಮಾಡಿದರೆ ತುಂಬ ಇಷ್ಟ. ಅವ್ರು ಕುದಿಸಿ ಎಲ್ಲ ಸ್ಮ್ಯಾಶ್ ಮಾಡಿ ಮಾಡೋ ಆಲೂಗಡ್ಡೆ ಪಲ್ಯ ತುಂಬ ಇಷ್ಟಪಡೋದಿಲ್ಲ. ಆ ರೀತಿ ದೋಸೆಯಲ್ಲಿ ಮಾತ್ರ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಈ ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಈ ರೀತಿ ಆಲೂಗಡ್ಡೆ ಪಲ್ಯನ ಒಂದು ಸರ್ತಿ ಮನೆಯವ್ರಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೈ ಮಾಡಿದಂಥ ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಕಟ್ ಮಾಡಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಸೇರಿಸ್ಕೊಂಡು ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ನಿಮ್ಗೆ ಇಲ್ಲಿ ಆಪ್ಷನಲ್. ನಾನು ನನ್ನ ಮಗ ತಿನ್ನೋದ್ರಿಂದ ಸ್ವಲ್ಪ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ, ಖಾರ ಆಗಬಾರ್ದು ಅಂತ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಎಲ್ಲ ತಾಯಂದ್ರು ಹೀಗೆ ಇಷ್ಟಪಡೋದು. ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ, ಅವ್ರು ಯಾವ ರೀತಿ ಮಾಡಿದರೆ ಚೆನ್ನಾಗಿ ತಿಂತಾರೆ ಅಂತ ಯೋಚನೆ ಮಾಡಿ ಮಾಡ್ತಿರ್ತಾರೆ. ತಮಗೇನು ಇಷ್ಟ ಅನ್ನೋದು ಸೆಕೆಂಡ್ರಿ, ಫಸ್ಟು ಮಕ್ಕಳು ತಿಂದರೆ ಸಾಕು. ಹಾಗೆ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಟಾಟಾ ಫ್ರೈಡ್ ಮಸಾಲ ರೆಡಿ ಆಗುತ್ತೆ. ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಚೆನ್ನಾಗಿ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಎಮ್ಮಿ ಅಂತಾರಲ್ಲ ಆ ರೀತಿಯಾಗಿತ್ತು. ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಸೂಪರ್ ರೆಸಿಪಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ರೇವಿ ರೀತಿ ಎಲ್ಲ ಆಗುತ್ತೆ. ಹಾಗೆ ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ಮಸಾಲೆನೆಲ್ಲ ಆಲೂಗಡ್ಡೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒಂದು 2 ನಿಮಿಷ ಕುದಿಸಿದಾದ್ಮೇಲೆ ಚಪಾತಿಗೆ ನನ್ನ ಮಗಗೆ ರೋಲ್ ಮಾಡಿಕೊಡ್ತಾ ಇದ್ದೀನಿ. ನೀವು ಈ ರೀತಿ ರೋಲ್ ಕೂಡ ಮಾಡ್ಬೋದು ಅಥವಾ ಸಪ್ರೇಟಾಗಿ ಸೈಡ್ ಡಿಶ್ ಆಗಿ ತಿನ್ಬೋದು. ಅವನಿಗೆ ಚಟ್ನಿ, ತುಪ್ಪ ಈ ರೀತಿ ರೋಲ್ ಮಾಡಿಕೊಡ್ತಾ ಇದ್ದೆ. ಬಟ್ ಇವತ್ತು ಬಟಾಟೆ ಪಲ್ಯನ ಮಾಡಿದ್ನಲ್ಲ, ಇದನ್ನು ಅದರಲ್ಲಿ ಸ್ಟಫ್ ಮಾಡಿ ರೋಲ್ ಮಾಡಿ ಕೊಡ್ತೀನಿ. ಅವನು ನಾರ್ಮಲ್ ಚಪಾತಿ ತಿನ್ನೋದೇ ಈ ರೀತಿ ರೋಲ್ ಮಾಡಿಕೊಂಡು ಪಲ್ಯ ಎಲ್ಲ ಹಚ್ಕೊಂಡು, ಅವನು ಅಷ್ಟೊಂದು ತಿನ್ನಕ್ಕೆ ಬರೋದಿಲ್ಲ, ಇನ್ನು ಚಿಕ್ಕವನಿದ್ದಾನೆ. ಈ ರೋಲ್ ಅವನಿಗೆ ತುಂಬ ಇಷ್ಟ ಆಯಿತು. ಮತ್ತೆ ಒಂದು ತೊಗೊಂಡು ತಿಂದ. ನಂಗೆ ತುಂಬ ಖುಷಿ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್.